ಪ್ರಧಾನಿಯ ಭರವಸೆಯನ್ನ ಈಡೇರಿಸೋದಕ್ಕೆ ಶ್ವಾನಗಳಿಗೆ ವಿಷಪ್ರಾಶನ ಮಾಡಲಾಗಿರುವಂತಹ ಗಂಭೀರವಾದಂತಹ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಒಂದೇ ವಾರದಲ್ಲಿ 500 ನಾಯಿಗಳನ್ನ ಕೊಲೆಗೈಯಲಾಗಿದೆ. ಕೊಲೆ ಮಾಡಿರೋದು, ಜೀವ ತೆಗೆದಿರೋದು 500 ನಾಯಿಗಳ ಸಾಮೂಹಿಕ ಹತ್ಯೆ. ಏನಕ್ಕೆ ಕೇಳಿದ್ರೆ, ಸ್ಥಳೀಯ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಅಲ್ಲಿ ಯಾರೋ ಪಾರ್ಟಿಸಿಪೆಂಟ್ಸ್ ಯಾರೋ ಅದರಲ್ಲಿ ಸ್ಪರ್ಧಿಗಳು ಯಾರಿದ್ದಾರೆ ಅವರು ಹಿಂಗೆ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪ. ಅಷ್ಟೂ ನಾಯಿಗಳನ್ನು ಒಂದೇ ಗುಂಡಿಗೆ ಹಾಕಿರೋದು, ನಾಯಿಗಳ ರಾಶಿ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಆತಂಕ ನೋಡಿ, ಮನುಷ್ಯ ಎಷ್ಟು ಸ್ವಾರ್ಥಿ ಆಗಿಬಿಡ್ತಾನೆ ಅಂದರೆ, ನಾಯಿ ದಾಳಿ ಮಾಡುತ್ತೆ, ನಾಯಿಯಿಂದ ಹಾನಿ ಆಗ್ತಿದೆ, ಕರೆಕ್ಟು, ಹಾಗಂತ ಕೊಂದು ಬಿಡೋದ? ಜೀವ ಕೊಡೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಜೀವ ತೆಗೆದುಕೊಳ್ಳೋದಕ್ಕೆ ನಮಗೆ ಯೋಗ್ಯತೆ ಇದೆಯಾ? ನಾವು ಹಕ್ಕುದಾರರ ಯೋಚನೆ ಮಾಡಬೇಕಲ್ವಾ? ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ಘಟನೆಗೆ ಕಾರಣೀಕರ್ತರಾಗಿರುವಂಥವ್ರು ಅರೆಸ್ಟ್ ಆಗಿದೆಯಾ? ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಯಾವಾಗಿಂದ ಈ ಥರದ ಘಟನೆಗಳು ರಿಪೋರ್ಟ್ ಆಗೋಕೆ ಸ್ಟಾರ್ಟ್ ಆಗಿರೋದು? ಮಮತಾ ನೋಡಿ, ಈ ಘಟನೆಗೆ ಸಂಬಂಧಪಟ್ಟಂತೆ 6 ಜನರನ್ನ ಈಗ ಬಂಧಿಸಲಾಗಿರುವಂತದ್ದು. ಮುಖ್ಯವಾಗಿ ಕೆಲವೊಂದಿಷ್ಟು ಗ್ರಾಮದ ಸರ್ಪಂಚ್ಗಳನ್ನ ಕೂಡ ಬಂಧಿಸುವಂತ ಕೆಲಸವನ್ನ ಈ ಒಂದು ಪ್ರಕರಣದಲ್ಲಿ ಮಾಡಲಾಗಿದೆ. ಇಲ್ಲಿ ನೇರವಾಗಿ ಸರ್ಕಾರದ ಪಾತ್ರ ಇದೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಇತ್ತೀಚೆಗೆ ಗ್ರಾಮ ಪಂಚಾಯತಿ ಚುನಾವಣೆಗಳೇನು ನಡೆದಿತ್ತು, ಈ ಚುನಾವಣೆಯ ಸಂದರ್ಭದಲ್ಲಿ ಬೀದಿ ನಾಯಿಗಳ ಹಾವಳಿಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಅವುಗಳನ್ನ ನಿಯಂತ್ರಣ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಡಲಾಗಿತ್ತು. ಅದರ ಮಾತಿನಂತೆ ಬೀದಿ ನಾಯಿಗಳನ್ನ ಈಗ ಕೊಲ್ಲುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ಬಹುಶಃ ಬೀದಿ ನಾಯಿಗಳ ಹಾವಳಿಯನ್ನ ಕಡಿಮೆ ಮಾಡುವುದು ಅಂತಂದ್ರೆ ಅವಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡುವಂಥದ್ದು, ಅಥವಾ ಇಂಜೆಕ್ಷನ್ ಗಳನ್ನ ಮಾಡುವಂಥದ್ದು, ಅಥವಾ ಅದನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಸಾಮೂಹಿಕವಾಗಿ ನಾಯಿಗಳ ಹತ್ಯೆಯನ್ನ ಮಾಡಲಾಗಿರುವಂಥದ್ದು. ಅವುಗಳು ತಿನ್ನುವಂತಹ ಆಹಾರದಲ್ಲಿ ವಿಷವನ್ನ ಇಟ್ಟು ಅವುಗಳನ್ನ ಹತ್ಯೆ ಮಾಡುವಂತ ಕೆಲಸ ಆಗಿದೆ. ಕಳೆದ ಒಂದು ವಾರದಲ್ಲೇ ಸುಮಾರು 500 ರಿಂದ 600 ನಾಯಿಗಳ ಕೊಲ್ಲುವಂತ ಕೆಲಸವನ್ನ ಮಾಡಲಾಗಿದೆ. ಕಳೆದ 2 ದಿನಗಳಲ್ಲೇ 100-150 ನಾಯಿಗಳ ಹತ್ಯೆಯನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾದಂತ ಬೆನ್ನಲ್ಲೇ ಈಗ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ಮುಖ್ಯವಾಗಿ ಗ್ರಾಮ ಪಂಚಾಯತಿ ಸರ್ಪಂಚ್ಗಳ ನೇತೃತ್ವದಲ್ಲೇ ಈ ಕೆಲಸ ಆಗಿದ್ದಂತ ಹಿನ್ನೆಲೆಯಲ್ಲಿ ಸರ್ಪಂಚ್ಗಳನ್ನ ಕೂಡ ಬಂಧಿಸುವಂತ ಕೆಲಸಗಳಾಗಿದ್ದಾವೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.